ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವಿದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶ್ರಾವಣಿ ಸುಬ್ರಹ್ಮಣ್ಯ ಮಂಗಳವಾರದ ಸಂಚಿಕೆಯಲ್ಲಿ ಸುಬ್ಬು ಮನೆಯಲ್ಲೂ ಅರಿಶಿನ ಶಾಸ್ತ್ರ ಜೋರಾಗಿ ನಡೀತಾ ಇರುತ್ತೆ. ಈ ಕಡೆ ಶ್ರಾವಣಿ ಮನೆಯಲ್ಲೂ ಅಷ್ಟೇ ಜೋರಾಗಿ ಅರಿಶಿನ ಶಾಸ್ತ್ರ ನಡೀತಾ ಇರುತ್ತೆ. ಇನ್ನೊಂದ್ಸಲ ಬಾಡಿಗೆ ವಿಷಯಕ್ಕೆ ತಕರಾರು ತೆಗೆದಿದ್ದಕ್ಕಾಗಿ ವಿಶಾಲಾಕ್ಷಿ ಬಳಿ ಇಂದ್ರಮ್ಮ ಕ್ಷಮೆ ಕೇಳ್ತಾರೆ. ಇನ್ಮುಂದೆ ಎಲ್ಲ ಸಂತೋಷದಿಂದ ಇರೋಣ, ಈ ಥರ ಯಾವ ಮನಸ್ತಾಪಗಳು ನಮ್ಮ ಮಧ್ಯೆ ಬೇಡ ಅಂತ ಭರವಸೆ ನೀಡ್ತಾರೆ. ಶ್ರೀವಲ್ಲಿ ಮಾತ್ರ ಸುಬ್ಬು ಬರೋ ದಾರಿಯನ್ನೇ ಕಾಯ್ತಾ ಇರ್ತಾಳೆ. ಅವಳಿಗೆ ತಾನು ಸುಬ್ಬುನ ಮದುವೆ ಆಗ್ತಿದ್ದೀನಿ ಅಂತ ಅನ್ಕೊಂಡು ಖುಷಿ ಪಡ್ತಾಳೆ. ಸುಬ್ಬು ಹತ್ರ ಶ್ರಾವಣಿ ನೀನು ಬಂದು ಅರಿಶಿನ ಹಚ್ಚು ಅಂತ ಹೇಳಿದಾಗ ಸುಬ್ಬು ಹಿಂದೆ ಮುಂದೆ ನೋಡಿ ಅರಿಶಿನ ಹಚ್ಚೋದಕ್ಕೆ ಹಿಂಸರಿತಾನೆ. ಆದ್ರೆ ಯಜಮಾನ್ರು ಹೇಳಿದಾಗ ವಿಧಿ ಇಲ್ಲದೆ ಶ್ರಾವಣಿಗೆ ಸುಬ್ಬು ಅರಿಶಿನ ಹಚ್ತಾನೆ. ಅದನ್ನ ನೋಡಿ ಲಲಿತಾದೇವಿಗೆ ಖುಷಿಯಾಗಿ ಕಣ್ತುಂಬಿಕೊಳ್ತಾರೆ. ಶ್ರಾವಣಿ ಕಣ್ಣಲ್ಲೂ ಕೂಡ ನೀರು ಉಕ್ಕಿ ಹರಿದ್ರೆ ಮದನ್ ಕೋಪದಿಂದ ಬುಸ್ಗುಡ್ತಾ ಇರ್ತಾನೆ. ಈ ಕಡೆ ವಿಜಯಾಂಬಿಕಾ ರೌಡಿಗಳು ಪೃಥ್ವಿರಾಜ್ ಹುಡುಕಾಟದಲ್ಲೇ ಇರ್ತಾರೆ. ಆದ್ರೆ ಪೃಥ್ವಿರಾಜ್ ಮಾತ್ರ ಹೇಗಾದ್ರೂ ಮಾಡಿ ತನ್ನ ಕೈಲಿರೋ ವಸ್ತುನ ಶ್ರಾವಣಿಗೆ ಮುಟ್ಟಿಸ್ಲೇಬೇಕು, ಎಲ್ಲಾ ಸತ್ಯನ ಅವಳಿಗೆ ಹೇಳಲೇಬೇಕು ಅನ್ನೋ ಹಠದಲ್ಲಿ ಇರ್ತಾನೆ. ಓಡಿ ಓಡಿ ಪೂರ್ತಿಯಾಗಿ ಸುಸ್ತಾಗಿ ಹೋಗಿದ್ದಾಗ ಒಂದ್ ಕಡೆ ಕೂತ್ಕೊಳ್ತಾನೆ. ರೌಡಿಗಳು ಅಲ್ಲಿಗೆ ಬರ್ತಾರೆ. ಆದ್ರೆ ಕ್ಷಣ ಮಾತ್ರದಲ್ಲಿ ಪೃಥ್ವಿರಾಜ್ ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತೆ ಓಡ್ ಹೋಗ್ತಾನೆ. ಮದ್ವೆ ಮಂಟಪ ಎಲ್ಲಿದೆ ಅಂತ ಹುಡುಕ್ಬೇಕು, ಶ್ರಾವಣಿನ ಭೇಟಿ ಮಾಡ್ಬೇಕು ಅಂತ ಅವನು ಸಾಕಷ್ಟು ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಸುಬ್ಬು ಪದ್ಮನಾಭ ಮನೆಗೆ ಬಂದಾಗ ನಾಳೆ ಶ್ರಾವಣಿ ಮನೆಯಲ್ಲಿ ನಡೆಯೋ ಬಳೆ ಶಾಸ್ತ್ರಕ್ಕೆ ತಾನು ಹೋಗ್ತೀನಿ ಅಂತ ವಿಶಾಲಾಕ್ಷಿ ಕೂಡ ಹೇಳ್ತಾಳೆ. ಅವಳ ಜೊತೆ ಕಾಂತಮ್ಮ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಶ್ರಾವಣಿ ಬೇಜಾರಲ್ಲೇ ಬಳೆ ಶಾಸ್ತ್ರಕ್ಕೆ ರೆಡಿ ಆಗಿರ್ತಾಳೆ. ಅಜ್ಜಿ ಬಂದು ತಮ್ಮ ಮನೆಯ ಪರಂಪರೆಯ ಬಳೆ ಒಂದಿದೆ, ಅದನ್ನ ವಿಜಯಾಂಬಿಕಾಗೆ ನೀಡಿ, ಇದು ದೊಡ್ಡಮನೆ ಪರಂಪರೆಯಿಂದ ಬಂದಿರೋ ಬಳೆ, ನನ್ನ ಅತ್ತೆ ನನಗೆ ಕೊಟ್ಟಿದ್ರು, ಇದನ್ನ ನನ್ನ ಮಗಳಿಗೆ ಕೊಡೋದಕ್ಕೆ ಆಗ್ಲಿಲ್ಲ, ಈಗ ನನ್ನ ಮೊಮ್ಮಗಳಿಗೆ ಇದು ಸಲ್ಲಬೇಕು, ಇದನ್ನ ಅತ್ತೆ ಆಗಿರುವವರೇ ಅವಳಿಗೆ ತೊಡಸ್ಬೇಕು ಅಂತ ಹೇಳ್ತಾರೆ. ವಿಜಯಾಂಬಿಕಾಗೂ ಬಹಳ ಖುಷಿಯಾಗಿ ಇದನ್ನ ನನ್ನ ಸೊಸೆಗೆ ತೊಡಸ್ಬೇಕಾ, ನಾನು ತುಂಬಾ ಖುಷಿಯಿಂದಾನೇ ತೊಡಸ್ತೀನಿ ಖಂಡಿತ ಅಂತ ಹೇಳ್ತಾಳೆ. ಆಗಲೇ ಅವಳಿಗೆ ಫೋನ್ ಬರುತ್ತೆ. ಅರಿಶಿನ ಶಾಸ್ತ್ರ ನಡೆಯುವಾಗ ಗಾಬರಿಯಿಂದ ಎದ್ದು ಹೋದಾಗೆ ಬಳೆ ಶಾಸ್ತ್ರದಿಂದಾನು ಫೋನ್ ಹಿಡ್ಕೊಂಡು ಗಾಬರಿಯಿಂದ ಎದ್ದು ಹೋಗ್ತಾಳೆ. ಈ ಕಡೆ ಸಿಎಂ ಕಾಲ್ ಬಂತು ಅಂತ ವಿಜೇಂದ್ರ ಕೂಡ ಅಲ್ಲಿಂದ ಹೋಗ್ತಾರೆ. ಅದೇ ಟೈಮಲ್ಲಿ ಸುಬ್ಬು, ವಿಶಾಲಾಕ್ಷಿ, ಕಾಂತಮ್ಮ, ಪದ್ಮನಾಭ ಎಲ್ರೂ ಅಲ್ಲಿಗೆ ಬರ್ತಾರೆ. ಶ್ರಾವಣಿ ಹತ್ರ ಇರೋ ಬಳೆ ನೋಡಿ ವಿಶಾಲಾಕ್ಷಿ ಹಿಂದೆ ಮುಂದೆ ನೋಡ್ದೇನೆ ಆ ಬಳೆಯನ್ನ ಶ್ರಾವಣಿ ಕೈಗೆ ತೊಡಸ್ಬಿಡ್ತಾರೆ. ಇದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಇನ್ನು ಇದರ ಪರಿಣಾಮ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಶುಭ ದಿನ. ಧನ್ಯವಾದಗಳು.